ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಚಪಾತಿ, ಆಲೂಗಡ್ಡೆ ಪಲ್ಯ, ಚಟ್ನಿ, ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನಿನ್ನೆ ಶಿವರಾತ್ರಿ ಇತ್ತು, ನಮಗೂ ಹಬ್ಬ ಅದು. ನಾವು ಅದಕ್ಕೆ ನೆನ್ನೆ ಎಲ್ಲ ಫಾಸ್ಟಿಂಗ್ ಇದ್ರಿ. ಸೊ ಅದನ್ನು ಫಾಸ್ಟ್ ಬಿಡಿಸೋದಕ್ಕೆ ನಾವು ನಮ್ಮ ಗಂಡ ಊರಿಗೆ ಹೋದ್ರಿ, ಕೋಲಾರು. ಸೊ ಅಲ್ಲಿ ನಾವೆಲ್ಲ ಹಬ್ಬದ ಊಟ ಮುಗಿಸ್ಕೊಂಡು ಬಂದ್ರಿ. ಇವಾಗ ನನ್ನ ಮಕ್ಕಳು ಇದು ಪೂರಿ ತಿನ್ನಬೇಕಂತ ಆಸೆ ಪಟ್ಟರು. ಸೊ ನಾನಿವಾಗ ಪೂರಿ, ಆಲೂಗಡ್ಡೆ ಪಲ್ಯ, ಚಟ್ನಿ, ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ನಾನು ಪೂರಿ, ಆಲೂಗಡ್ಡೆ ಪಲ್ಯ, ಚಟ್ನಿ, ಟೊಮೆಟೊ ನಿಮ್ಗೆ ಇಷ್ಟ ಆದರೆ ನಾನು ರೆಸಿಪಿ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು. ಸೊ ಇವಾಗ ನಾನು ಆಲೂಗಡ್ಡೆ ಮಾಡ್ತಾಯಿದ್ದೀನಿ. ಸೊ ಆಲೂಗಡ್ಡೆಗೆ ನಾನು ನೋಡಿ ಬೇಯಿಸಿರೋ ಆಲೂಗಡ್ಡೆದು ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಾನಿವಾಗ ಆಲೂಗಡ್ಡೆನ ಕ್ಲೀನ್ ಮಾಡಿಬಿಟ್ಟು ಉಪ್ಪು ಹಾಕಿದ್ದೀನಿ. ಆಲೂಗಡ್ಡೆಗೆ ಉಪ್ಪು ಹಾಕ್ಬಿಟ್ಟು ಇವಾಗ ನಾನು ಲಿಡ್ ಹಾಕ್ತಾಯಿದ್ದೀನಿ, ಕುಕ್ಕರ್ ಲಿಡ್ಡು. ಸೊ ಇವಾಗ ಗ್ಯಾಸ್ ಮೇಲೆ ಇಡ್ತೀನಿ. ಇವತ್ತು ಊರಲ್ಲಿ ಫುಲ್ಲು ಹೋಳ್ಗೆ, ಆಮೇಲೆ ಚಿತ್ರಾನ್ನ, ಬೋಂಡ ಎಲ್ಲ ಆಯಿತು. ಸೊ ಇವಾಗ ಏನಕ್ಕೆ ಅಷ್ಟೊಂದು ಹೆವಿ ಫುಡ್ ಮಾಡೋದು ಅಂತ ನನ್ನ ಮಕ್ಕಳು ಇಟ್ಕೊಂಡು ನಾನು ಕೇಳಿದೆ ಏನು ಮಾಡೋದಪ್ಪ ಅನ್ನೋದಕ್ಕೆ. ಪೂರಿ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಮ್ಮ ಅಂತ ದೊಡ್ಡವನು. ಚಿಕ್ಕವನು ಇದ್ಕೊಂಡು ಟೊಮೆಟೊ ಗೊಜ್ಜು ಬೇಕು ಅಂದ. ಸೊ ನಾನು ಟೊಮೆಟೊ ಗೊಜ್ಜಿಗೂ ಅಷ್ಟೇ 5 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ನಾನು ಹಚ್ಕೊಳ್ತೀನಿ ಇವಾಗ. ಸೊ ಆಮೇಲೆ ನಾನು ಕೊಬ್ಬರಿ, ಆಮೇಲೆ ಕಡಲೆ ಬೀಜ ಚಟ್ನಿ ಮಾಡ್ತೀನಿ. ಹಚ್ಕೊಂಡಿದ್ದೀನಿ ಟೊಮೆಟೊ ಗೊಜ್ಜಿಗೆ. ಸೊ ನಾನು ಇದು ಟೊಮೆಟೊ ಗೊಜ್ಜು, ಆಲೂಗಡ್ಡೆ ಪಲ್ಯ, ಪೂರಿ, ಚಟ್ನಿ ಮಾಡ್ತಾಯಿದ್ದೀನಿ ರಾತ್ರಿ ಡಿನ್ನರ್ಗೆ. ಸೊ ನಾನಿವಾಗ ಆಲೂಗಡ್ಡೆ ಇಟ್ಟಿದ್ದೀನಿ, ತೊಳೆದ್ಬಿಟ್ಟು ಒಂದು ಸಾಲ್ಟ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ನಾನು ಇದನ್ನು ತೊಳ್ಕೊಂಡಿದ್ದೀನಿ. ಸೊ ನಾನಿವಾಗ ಚಟ್ನಿಗೆ ಕಡಲೆ ಬೀಜ ಉರಿಬೇಕು. ಸೊ ಇವಾಗ ನಾನು ವಿಸಿಲ್ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಸೊ ಒಂದು 4 ವಿಸಿಲ್ಸ್ ಬರಬೇಕು. ಅದು ಬಂದರೆ ಚೆನ್ನಾಗಿರುತ್ತೆ. ಆವಾಗ ಆಲೂಗಡ್ಡೆ ಚೆನ್ನಾಗೆಲ್ಲ ಬೆಂದಿರುತ್ತೆ. ಸೊ 4 ವಿಸಿಲು ಬಿಡ್ತೀನಿ. ಸೊ ಇವಾಗ ನಾನು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಆಗ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಮಾಡ್ಕೊತೀನಿ ಚಟ್ನಿ, ಯಾಕಂದರೆ ನಾಳೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗ ಟೊಮೆಟೊ ಗೊಜ್ಜು ಬೇರೆ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ವೇಸ್ಟ್ ಆಗುತ್ತೆ. ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸು ಜಾಸ್ತಿ ಮಾಡಿದ್ದೀನಿ. ಅದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಬ್ರೌನಿಷ್ ಆದರೆ ಚೆನ್ನಾಗಿರುತ್ತೆ. ಆಗಿದೆ ಅಂತ ಅರ್ಥ. ಇದು ನೀವು ಇದು ಮಾಡೋದಾದರೆ ಚಟ್ನಿ ಅದು ಹಾಫ್ ಬೆಂದಿದ್ರು ಕೂಡ ಪರವಾಗಿಲ್ಲ. ಇದು ಗ್ರೌಂಡ್ ನಟ್ಸ್ ಆದರೆ ಅದು ಹಂಗೆ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಚಟ್ನಿ. ಅದು ಅಟ್ಲೀಸ್ಟ್ ಒಂದು ಹಾಫ್ ಆದರೂ ನೀವು ಮಾಡಲೇಬೇಕು. ಇದು ಉರಿಬೇಕು. ಅರ್ಧಂಬರ್ಧ ಉರಿದು ಸಾಕು. ನೋಡಿ 1 ವಿಸಿಲ್ ಬಂತು. ಸೊ ಇನ್ನು ನಾನು 3 ವಿಸಿಲು ಬರಬೇಕಿದೆ. 3 ವಿಸಿಲ್ ಬರಬೇಕು. ಸೊ ಅಷ್ಟೊತ್ತು ನಾನು ಈ ಕಡಲೆ ಬೀಜನ ಹುರ್ಕೊಳ್ತೀನಿ. ನಾನು ಹುಣಸೆಹಣ್ಣು ಹಾಕಲ್ಲ ಚಟ್ನಿಗೆ. ಸೊ ನಾನು ಹಂಗೆ ಮಾಡ್ತೀನಿ. ಸ್ವಲ್ಪ ಕೊಬ್ಬರಿ, ಕಡಲೆ ಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು ಇಷ್ಟು ಹಾಕ್ಬಿಟ್ಟು ನಾನು ಚಟ್ನಿ ಮಾಡ್ತೀನಿ. ಯೂಶ್ವಲಿ ಒಳ್ಳೆಯದೇ. ಟ್ಯಾಮ್ರಿಂಡ್ ಹಾಕಿದ್ರೆ ಒಳ್ಳೆಯದೇ. ಅದು ಹುಣಸೆಹಣ್ಣು ಹಾಕಿದ್ರೆ ಒಳ್ಳೆಯದೇ. ಆದರೆ ನನಗೆ ಯಾಕೋ ಹುಣಸೆಹಣ್ಣು ನಂಗೆ ಇಷ್ಟ ಆಗಲ್ಲ.
ಸೊ ನಾನು ಹಾಕಲ್ಲ. ಬೇರೆ ಇದು ಬಸ್ಸಾರುಗಳಿಗೆಲ್ಲ ನಾನು ಹುಣಸೆಹಣ್ಣು ಹಾಕ್ತೀನಿ, ಬಟ್ ನನಗೆ ಚಟ್ನಿಗೆ ಹಾಕಿದ್ರೆ ಇಷ್ಟ ಆಗಲ್ಲ ನನಗೆ. ಇನ್ನೊಂದು ವಿಸಿಲ್ ಹೋದರೆ ಸ್ವಿಚ್ ಆಫ್ ಮಾಡ್ಬೋದು. ಸ್ವಲ್ಪ ಬೇಯಬೇಕಿದು. ನಾನು ಗ್ಯಾಸ್ ಜಾಸ್ತಿ ಇಟ್ಟಿದ್ದೀನಿ. ಸ್ವಲ್ಪ ಆಗಿದೆ, ನಾನು ಆಫ್ ಮಾಡ್ತೀನಿ. ಅದು ಸಾಫ್ಟಾಗಾದರೆ ಆಲೂಗಡ್ಡೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹೋಟೆಲ್ಸಲ್ಲೂ ಅಷ್ಟೇ ಸಾಫ್ಟಾಗಿ ಮಾಡ್ತಾರೆ. ಅದು ಒಂಚೂರು ಆಲೂಗಡ್ಡೆ ಬೆಂದಿರಲ್ಲ ಅಂದರೆ ಅದು ಚೆನ್ನಾಗಿರುತ್ತೆ, ಬಟ್ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಪೂರಿಗೆಲ್ಲ ಅದು ಚೆನ್ನಾಗಿರಲ್ಲ, ಪೂರಿ, ಚಪಾತಿ, ದೋಸೆ ಎಲ್ಲ. ಸೊ ಅದು ಸಾಫ್ಟ್ ಟೆಕ್ಸ್ಚರ್ ಬಂದರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಸ್ವಲ್ಪ ಬ್ರೌನು ಟರ್ನ್ ಆಗ್ತಾಯಿದೆ. ಸೊ ಇದು ಇನ್ನು ಸ್ವಲ್ಪ ಒಂದು 2 ನಿಮಿಷ ಅಷ್ಟೆ. ಯಾಕಂದರೆ ನಾನು ಹಾಫ್ ಫ್ರೈ ಮಾಡಿಬಿಟ್ಟು ನಾನು ಹಾಕ್ತೀನಿ ಚಟ್ನಿಗೆ, ಅವಾಗೂ ಚೆನ್ನಾಗಿ ಬರುತ್ತೆ. ಬಟ್ ಅದನ್ನು ನೀವು ಫ್ರೈ ಮಾಡ್ದಿರ ನೀವು ಬೀಜ ಹಾಕಿದ್ರೆ ಚಟ್ನಿ ಚೆನ್ನಾಗಿ ಬರಲ್ಲ. ನೋಡಿ ಆಗಿದೆ, ನೋಡಿ ಆಗಿದೆ. ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಇವಾಗ ನಾನು ಪೂರಿಗೆ ಕಲಿಸ್ಕೊತೀನಿ, ಯಾಕಂದರೆ ಎಲ್ಲ ಆಯಿತು. ಸೊ ನಾನಿವಾಗ ಪೂರಿಗೆ ಒಂದು ಬಾಣಲಿ ತೊಗೊತೀನಿ. ಪೂರಿಗೆ ಯಾವಾಗಲೂ ಸಾಫ್ಟಾಗಿರಬೇಕು. ಡವ್ ಗೋಧಿ ಹಿಟ್ಟರಲ್ಲಿ ಇದು ಕಲಿಸ್ತಿರಲ್ಲ, ಆವಾಗ ಅದು ಸಾಫ್ಟಾಗಿರಬೇಕು. ಮೈದಾದಲ್ಲೂ ಹಾಕಿಬಿಟ್ಟು ಮಾಡ್ಬೋದು, ಆದರೆ ಇವಾಗ ನಾನು ಓನ್ಲಿ ಚಪಾತಿ ಹಿಟ್ಟಲ್ಲಿ ನಾನು ಸಾಫ್ಟಾಗಿ ಡವ್ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು. ಸೊ ಇವಾಗ ನೀರು 1 ಗ್ಲಾಸ್ ವಾಟರ್, ಹಾಕಿದ್ರೆ ಸಾಕು. ಸೊ ನಾನಿವಾಗ 1 ಗ್ಲಾಸ್ ವಾಟರ್ ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಸ್ವಲ್ಪ, ನೀವು ಬೇಕಾದರೆ ಎಣ್ಣೆನೂ ಹಾಕ್ಕೊಳ್ಬೋದು. ಯೂಶ್ಲಿ ಕಲಿಸೋವಾಗ ಎಷ್ಟೋ ಜನ ಎಣ್ಣೆ ಹಾಕ್ಕೊಳ್ತಾರೆ. ಎಣ್ಣೆ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾರೆ ಹಿಟ್ಟನ್ನ. ನಾನೇನು ಮಾಡ್ತೀನಿ, ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಅದಕ್ಕೆ ಎಣ್ಣೆ ಹಾಕ್ತೀನಿ. ತುಪ್ಪನೂ ಹಾಕ್ಕೊಳ್ಬೋದು, ತುಪ್ಪ ಹಾಕ್ಕೊಳ್ತಾರೆ. ಮತ್ತು ಒಂಚೂರು ಮೊಸರು ಹಾಕ್ಕೊಂಡ್ರೆ ಅದು ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ಬಟ್ ಇವಾಗವರೆಗೂ ನಾನು ಟ್ರೈ ಮಾಡಿಲ್ಲ, ನೋಡಿದ್ದೀನಿ ಅಷ್ಟೇ, ಟ್ರೈ ಮಾಡಿಲ್ಲ. ಸೊ ನಾನಿವಾಗ ಉಪ್ಪು ಹಾಕಿದ್ದೀನಿ. ಸೊ ನಾನಿವಾಗ ಗೋಧಿ ಹಿಟ್ಟು ಕಲಿಸ್ಕೊಳ್ತೀನಿ. ಸೊ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನಿವತ್ತು ಅದು ಶಿವರಾತ್ರಿಗೆ ಮಾಡ್ತಾರೆ, ಅವಲಕ್ಕಿನ ಸ್ವಲ್ಪ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೆನೆಸಿದಾದ್ಮೇಲೆ ಆ ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾರೆ. ಬೆಲ್ಲ ಹಾಕ್ಬಿಟ್ಟು ಅದನ್ನು ಅವಲಕ್ಕಿದಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ನಾನು ಮಾಡಿಕೊಂಡೆ, ಇವತ್ತು ಮಾಡಿಕೊಂಡು ತಿಂದೆ. ಶಿವರಾತ್ರಿಗೆ ನೆನ್ನೆ ಎಲ್ಲ ಜಾಗರಣೆ ಇದ್ದೆ, ಆಮೇಲೆ ಏನೂ ತಿಂದಿಲ್ಲ. ಸೊ ಇವತ್ತು ಬೆಳಿಗ್ಗೆ ಅದೇ ಆಯಿತು ನಂದು ಬ್ರೇಕ್ಫಾಸ್ಟ್ ಅದೇ ಆಯಿತು. ಇವಾಗ ನಾನು ಕಲಿಸ್ತಾ ಇದ್ದೀನಿ. ಕಲಿಸಿದ್ದೀನಿ ಪೂರಿಗೆ. ಸೊ ಇದ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ.
ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ರೆ ಚೆನ್ನಾಗಿ ಬರುತ್ತೆ. ನೀವು ಪೂರಿ ಇಲ್ಲ ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆಗಿಂತ ಮುಂಚೆ ನೀವು ಕಲಸಿಟ್ರೆ ಚೆನ್ನಾಗಿರುತ್ತೆ. ಆವಾಗೇನೆ ಕಲ್ಸೋಕ್ಕೆ ಹೋದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ, ಎಣ್ಣೆ ಹಾಕಿದ್ದೀನಿ. ಸೊ ಆಗಿದೆ. ಸೊ ಇವಾಗ ನಾನು ಅದನ್ನು ಮುಚ್ಚಿಡ್ತೀನಿ. ಸೊ ಇದ್ಮೇಲೆ ಹಿಟ್ಟಿಡ್ತೀನಿ, ಯಾಕಂದರೆ ನಾನು ಪೂರಿ ಮಾಡಬೇಕಾಗುತ್ತೆ. ಇವಾಗ ನಾನು ಈರುಳ್ಳಿ ತೊಗೊಳ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಳ್ತೀನಿ, ಒಂದು ಟೊಮೆಟೊ ಗೊಜ್ಜಿಗೆ, ಒಂದು ಆಲೂಗಡ್ಡೆಗೆ. ಸೊ ನಾನಿವಾಗ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ತೀನಿ. ಸೊ ನಾನು ಟೊಮೆಟೊ ಗೊಜ್ಜಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಪುಡಿಗಳು ನಾನು ಅರಿಶಿನ, ಗರಂ ಮಸಾಲ ಪೌಡ್ರ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಜಾಸ್ತಿ ಹಾಕಲ್ಲ, ಖಾರದ ಪುಡಿ ಹಾಕ್ತೀನಿ. ಯಾಕಂದರೆ ನಾನಿವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಇದಾಕ್ತೀನಿ, ಖಾರದ ಪುಡಿ ಹಾಕ್ತೀನಿ. ಸೊ ನಾನು ಅರಿಶಿನದ ಪುಡಿ, ಇದು ಚಿಲ್ಲಿ ಪೌಡರ್, ಆಮೇಲೆ ಉಪ್ಪು, ಆಮೇಲೆ ಗರಂ ಮಸಾಲ ಇಷ್ಟು ಹಾಕ್ಬಿಟ್ಟು ಇವಾಗ ನಾನು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಆ ಟೊಮೆಟೊ ಗೊಜ್ಜಿಗೆ ಅದು ನಾನು ಕೊಯ್ದಿಟ್ಟಿದ್ದೀನಿ. ಆಮೇಲೆ ಕೊತ್ತಂಬರಿ ಲಾಸ್ಟು ಹಾಕ್ತೀನಿ. ಇವಾಗ ನಾನು ಇದು ತೊಗೊಳ್ತೀನಿ, ತವಾ ತೊಗೊಳ್ತೀನಿ. ತವಾ ತೊಗೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ತವಾ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು ಗ್ಯಾಸ್ ಅಂಟಿಸ್ತೀನಿ. ಗ್ಯಾಸ್ ಹಂಚಿದ್ದೀನಿ. ಇವಾಗ ನಾನು ತವಾ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಕಮ್ಮಿನೇ. ಸೊ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ಸಾಸಿವೆ. ನಾನು ಇದು ಕರಿಬೇವು ಹಾಕಲ್ಲ, ಇದು ಬೇ ಲೀಫ್ ಹಾಕ್ತಾಯಿದ್ದೀನಿ ಇವತ್ತು. ನಾನು ಕರಿಬೇವು ಹಾಕ್ತಾಯಿಲ್ಲ, ಹಾಕ್ತಾಯಿದೆ. ಸೊ ನಾನಿವಾಗ ಬೇ ಲೀಫ್ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಇಟ್ಟಿದ್ದೀನಿ ಬೇ ಲೀಫ್ನ, ಹುಡ್ಕೋಷ್ಟರಲ್ಲಿ ಸಾಕಾಗುತ್ತೆ. ಸೊ ಸಿಕ್ತು. ಸೊ 1 ಬೇ ಲೀಫ್, 2 ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಹಾಕ್ತೀನಿ. ಸೊ ಇವಾಗ ಸಿಡಿತಾ ಇದೆ ಸಾಸಿವೆ, ಸಿಡಿತಾ ಇದೆ. ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊತೀನಿ, ಯಾಕಂದರೆ ಸಾಸಿವೆ ಸಿದೋದ್ರೆ ಚೆನ್ನಾಗಿ ಬರೋಲ್ಲ. ಗೊತ್ತಾಯ್ತು. ನಾನಿವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೇ ಲೀಫ್ ಹಾಕಿದ್ದೀನಿ. ಇದಕ್ಕೆ ನಾನಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀವು ಬೇಕಾದ್ರೆ ಇವಾಗಲೇ ಉಪ್ಪು ಹಾಕ್ಕೊಳ್ಬೋದು ಸ್ವಲ್ಪ, ಆಮೇಲೆ ಟೊಮೆಟೊಗೆ ಉಪ್ಪು ಹಾಕ್ಕೊಬೋದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಟೊಮೆಟೊ ಹಾಕ್ಬಿಟ್ಟೆ ನಾನು
ಉಪ್ಪು ಹಾಕ್ಕೊಳೋದು. ಇನ್ನು ಸ್ವಲ್ಪ ಆನಿಯನ್ಸು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು, ಒಂಚೂರು. ಅದು ಆವಾಗ ಗೊತ್ತಾಗುತ್ತೆ ಕುಕ್ಕಾಗಿದೆ ಅಂತ. ಹಸಿ ಇದರಲ್ಲಿ ಹಾಕ್ಕೊಂಡೋದು ಚೆನ್ನಾಗಿರೋಲ್ಲ. ನಾನು ಸ್ವಲ್ಪ ಗ್ಯಾಸು ಜಾಸ್ತಿ ಮಾಡ್ತೀನಿ. ಈ ಟೊಮೆಟೊ ಗೊಜ್ಜು ಆದಮೇಲೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಆಲೂಗಡ್ಡೆ ವಿಸಿಲ್ ಬಿಟ್ಟಿದೆ ಆಲೂಗಡ್ಡೆದು. ಸೊ ನಾನು ಅದು ಆಲೂಗಡ್ಡೆನ ಪೀಲ್ ಮಾಡಬೇಕು. ಸೊ ನಾನು ಫಸ್ಟು ಇಲ್ಲಿ ಹೋಗ್ತೀನಿ. ನೋಡಿ ಆಗಿದೆ. ಇವಾಗ ನಾನು ಟೊಮೆಟೊ ಹಾಕ್ತೀನಿ. ಹಚ್ಕೊಂಡಿರೋ ಟೊಮೆಟೊ ಹಾಕ್ತೀನಿ. ಇದಕ್ಕೆ ನೀವೇನು ವಾಟರ್ ಹಾಕಬೇಡಿ, ಯಾಕಂದರೆ ಟೊಮೆಟೊದಲ್ಲಿ ನೀರಿರುತ್ತೆ. ಸೊ ನೀವು ಇವಾಗಲೇ ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ಲೋ ಫ್ಲೇಮಲ್ಲಿ ಸ್ವಲ್ಪ ಒಂದು 5 ನಿಮಿಷ ಬಿಡಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದು ಇಟ್ ವಿಲ್ ಲೀವ್ ವಾಟರ್. ಸೊ ನೋಡಿ ಆಗಿದೆ, ಇಟ್ಟಿದ್ದೀನಿ. ಸೊ ನಾನಿವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಬೋದು. ನಾನು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ನಾನು ಮುಂಚೆನೇ 3 ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ಎಲ್ಲ ಫುಡ್ಸ್ಗೂ ಎಕ್ಸೆಪ್ಟ್ ವೆಜಿಟೇಬಲ್ ಸಾಂಬಾರು ಅದು ಬಿಟ್ಟರೆ, ಆಮೇಲೆ ಲೈಮ್ ರೈಸು, ಪುಳಿಯೋಗರೆ ಇದು 2 ಬಿಟ್ಟರೆ, ಆಮೇಲೆ ಕರ್ಡ್ ರೈಸ್ ಇದು 3 ಬಿಟ್ಟರೆ ಎಲ್ಲಕ್ಕೂ ನೀವು ಹಾಕ್ಕೊಳ್ಬೋದು, ಸೂಪರಾಗಿರುತ್ತೆ. ಸ್ಪೂನು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ, 1 ಸ್ಪೂನ್ ಬೇಡ, ಸ್ವಲ್ಪ ಹಾಕಿದ್ದೀನಿ. ಸೊ ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ಇದು ಒಂದು 5 ನಿಮಿಷನೂ 10 ನಿಮಿಷ ಬಿಡಿ, ಯಾಕಂದರೆ ಇದು ಟೊಮೆಟೊ ಬೇಯುವಾಗ ಅದು ಸಾಫ್ಟ್ ಆಗುತ್ತೆ. ಅದು ಜಾಸ್ತಿ ಗಟ್ಟಿ ಆದರೆ ಆವಾಗ ಬೇಕಾದರೆ ನೀವು ನೀರು ಹಾಕ್ಕೊಳ್ರಿ. ಇವಾಗಲೇ ಹಾಕ್ಕೊಂಡ್ರೆ ಫುಲ್ಲು ಕೆಟ್ಟೋಗುತ್ತೆ, ಟೊಮೆಟೊ ಗೊಜ್ಜು ಕೆಟ್ಟೋಗುತ್ತೆ. ಸೊ ನೋಡಿ, ನಾನು ಬಿಟ್ಟಿದ್ದೀನಿ ಒಂದು 5 ನಿಮಿಷ. ಇವಾಗ ನಾನು ಆಲೂಗಡ್ಡೆ ಬಿಡಿಸ್ಬೇಕು. ನೋಡಿ, ಆಲೂಗಡ್ಡೆ ಆಗಿದೆ. ಸೊ ನಾನು ಈ ನೀರು ಚೆಲ್ಬಿಟ್ಟು ಕೋಲ್ಡ್ ವಾಟರಲ್ಲಿ ಇಟ್ಕೊಳ್ತೀನಿ. ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ, ಇಲ್ಲ ನೀರೆಲ್ಲ ಬಿಡ್ತಾ ಇದೆ. ಸೊ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ನಾನು ಇವಾಗ ಒಂಚೂರೇ ಚೂರು ನೀರು ಹಾಕ್ತೀನಿ. ಇದಕ್ಕೆ ಟೊಮೆಟೊ ಗೊಜ್ಜಿಗೆ ಒಂಚೂರೇ ಚೂರು ನೀರು ಹಾಕ್ತೀನಿ. ಸೊ ಸ್ವಲ್ಪ ಇನ್ನೊಂದೇಂತರ ಅಂದರೆ ಹಿಂಗೆ ಬೇಯಿಸ್ಬಿಟ್ಟು ಎಲ್ಲನೂ ಮಿಕ್ಸಿನಲ್ಲಿ ಓಡಿಸ್ಬಿಟ್ರೆ ಅದು ಇನ್ನೊಂದು ಥರ ಟೊಮೆಟೊ ಗೊಜ್ಜು ಆಗುತ್ತೆ. ನೋಡಿ, ನೀರು ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಕುದಿಬೇಕು. ಸೊ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಕುದೀಲಿ. ಸೊ ನಾನು ಇವಾಗ ಈರುಳ್ಳಿ ಹಚ್ಕೊಂಡಿದ್ದೀನಿ, ಆಲೂಗಡ್ಡೆ ಪಲ್ಯಗೆ ಬೆಳ್ಳುಳ್ಳಿ ಹಚ್ಕೊಳ್ತಾ ಇದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಹಚ್ಕೊಳ್ತೀನಿ. ಇವಾಗ ಗೊಜ್ಜು ಆಗಿದೆ. ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಹಾಕ್ತೀನಿ. ಸೊ ಇವಾಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆ ನಾನು ಬೇಯಿಸಿದ್ದೆ, ಅದರದ್ದು ಸಿಪ್ಪೆ ತೆಗೆದುಬಿಟ್ಟು ನೋಡಿ ರೆಡಿಯಾಗಿದೆ. ಆಮೇಲೆ
ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜ ಹುರ್ಕೊಂಡು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಇದು ಚಟ್ನಿ ಮಾಡೋದಕ್ಕೆ. ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ನಾನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ. ಸೊ ನಾನು ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಗ್ಯಾಸ್ ಜಾಸ್ತಿ ಮಾಡಿದ್ದೀನಿ. ಸಿಡಿತಾ ಇದೆ. ಸೊ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನು ತಿರುಗಬೇಕು. ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಕ್ತೀನಿ ಯಾಕಂದರೆ ನಾನು ಆಲೂಗಡ್ಡೆಗೆ ಮುಂಚೆನೇ ಉಪ್ಪು ಹಾಕಿದ್ದೆ. ಸೊ ಜಾಸ್ತಿ ಆಗಿದ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ನಾನು ಬೇಯಿಸುವಾಗೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಗ್ಯಾಸ್ ಕಮ್ಮಿ ಮಾಡ್ತೀನಿ. ಒಂಚೂರು ಡಾರ್ಕ್ ಬ್ರೌನ್ ಬಂದರೆ ಆಗಿದೆ ಅಂತ ಅರ್ಥ. ನೋಡಿ ಟರ್ನ್ ಆಗ್ತಾ ಇದೆ. ಅರಿಶಿನ ಹಾಕಿದ್ದೀನಿ. ಇವಾಗ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬೇಗ ಇದಾಗಿಬಿಡುತ್ತೆ. ಸೊ ಇವಾಗ ಹಾಕ್ತಾಯಿದ್ದೀನಿ ಆಲೂಗಡ್ಡೆನ. ಇದಕ್ಕೆ ಬೇಕಾದರೆ ನಿಮಗೆ ಖಾರ ಇಂಚೂರು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಬೋದು. ನಾನು ಮೊದಲೇ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನಾನು ಹಾಕಲ್ಲ ಯಾಕಂದರೆ ಮೊದಲೇ ಖಾರ ಇರುತ್ತೆ. ಖಾರ ಇದ್ದರೆ ತಿನ್ನೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಮ್ಮಿನೇ ತಿಂತಾರೆ. ಇದಕ್ಕೆ ನೀರು ಹಾಕೋದು ಬೇಡ. ನೀವೇನಾದರೂ ಸಾಗು ಮಾಡೋಂಗಿದ್ರೆ ನೀರು ಹಾಕಿ, ಆದರೆ ಪಲ್ಯಕ್ಕೆಲ್ಲ ನೀರು ಹಾಕಬೇಡಿ. ನೋಡಿ ಆಲೂಗಡ್ಡೆ ಪಲ್ಯ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಸೊ ಇವಾಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ, ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಚಟ್ನಿಗೆ ರುಬ್ಕೊಬೇಕು. ನಾನು ಮುಂಚೆನೇ ಹೇಳಿದೆ ಕೊಬ್ಬರಿ ಮತ್ತು ಇದು ಕಡಲೆ ಬೀಜ ಚಟ್ನಿ ಮಾಡ್ತೀನಿ ಅಂತ. ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ಕಡಲೆ ಬೀಜ ಚಟ್ನಿ ನಾನು ಮಾಡ್ತಾಯಿದ್ದೀನಿ. ಸೊ ಇದು ಕಡಲೆ ಬೀಜ ಚಟ್ನಿಗೆ ನಾನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಕಡಲೆ ಬೀಜ ಅದು ಹಾಕ್ಬಿಟ್ಟು ನಾನು ಚಟ್ನಿ ಮಾಡ್ತೀನಿ.
ನೋಡಿ, ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಸೊ ನಾನೆಲ್ಲ ಮಾಡಿದ್ದೀನಿ. ಸೊ ನಾನಿವಾಗ 1.5 ಗ್ಲಾಸ್ ಅಕ್ಕಿ ಇಡ್ತಾಯಿದ್ದೀನಿ. ಯಾರಾದರೂ ಅನ್ನ ತಿನ್ನಬೇಕಂದ್ರೆ ಸುಮ್ಮನೆ ಆಮೇಲೆ ಕೇಳ್ತಾರೆ. ಸೊ ನಾನಿವಾಗ 1.5 ಗ್ಲಾಸ್ ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿ ತೊಳ್ಕೊಂಡಿದ್ದೀನಿ, 1.5 ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ. ಸೊ ನೀರೆಲ್ಲ ಇಟ್ಟಿದ್ದೀನಿ. ಇವಾಗ ನಾನು ಗ್ಯಾಸ್ ಮೇಲೆ ಇಡ್ತೀನಿ. ಸೊ ಗ್ಯಾಸ್ನ ನಾನು ಆನ್ ಮಾಡ್ತಾಯಿದ್ದೀನಿ. ಸೊ ನಾನು ಇಟ್ಟಿದ್ದೀನಿ. ಇವಾಗ ನಾನು ಕುಕ್ಕರ್ದು ಲಿಡ್ಡು ಕ್ಲೋಸ್ ಮಾಡ್ತೀನಿ. ಕುಕ್ಕರ್ದು ಲಿಡ್ಡು ತೊಗೊಂಡಿದ್ದೀನಿ. ಸೊ ನಾನಿವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಮ್ಮದು ಡಿನ್ನರು ರೆಡಿಯಾಗಿದೆ. ಸೊ ನಾನಿವಾಗ ಚಟ್ನಿ ಮಾಡಬೇಕು. ಸೊ ನೋಡಿ, ಹಾಕಿದ್ದೀನಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಸೊ ನಾನು ಇದನ್ನು ಪೌಡರ್ ಮಾಡಿಕೊಂಡು ಆಮೇಲೆ ನಾನು ಬೇರೆ ಇದು ಮೆಣಸಿನ್ಕಾಯಿ ಇವತ್ತು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ, ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಿಬಿಟ್ಟು ಉಪ್ಪು ಒಂಚೂರು ನೀರು ಹಾಕ್ಬಿಟ್ಟು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಇದನ್ನು ಪೌಡರ್ ಮಾಡ್ಕೊತೀನಿ ಫಸ್ಟ್. ಸೊ ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಮಿಕ್ಸಿ ತಗೊಂಡಿದ್ದೀನಿ. ಸೊ ನಾನು ಇವಾಗ ಮಾಡ್ತೀನಿ. ಇವಾಗ ನಾನು ವಿಸಿಲ್ ಹಾಕ್ತಾಯಿದ್ದೀನಿ. ಸೊ ಇದು 2 ವಿಸಿಲ್ ಬಂದರೆ ರೈಸು ಆಗಿರುತ್ತೆ. ಯಾಕಂದರೆ ಇದು ಸೋನಾ ಮಸೂರಿ ರೈಸು. ಸೊ 2 ವಿಸಿಲ್ ಹಾಕಿದ್ರೆ ಓಕೆ. ಅದು ಇನ್ನೊಂದು ರೈಸ್ ಬರುತ್ತೆ, ಅದನ್ನು 5 ಟೈಮ್ಸ್ ಬೇಯಿಸ್ಬೇಕು. ಅದನ್ನು ಸೊಸೈಟಿ ಅಕ್ಕಿ ಅಂದ್ಬಿಟ್ಟು 5 ಟೈಮ್ ಬೇಯಿಸ್ಬೇಕು. ಅದನ್ನು 2 ವಿಸಿಲ್ಸು 3 ವಿಸಿಲ್ಸ್ಗೆಲ್ಲ ಅದಾಗಲ್ಲ. ಸೊ ಸೋನಾ ಮಸೂರಿ ರೈಸ್ ಇದು. ಸೊ ಇದನ್ನು ನಾನು 2 ವಿಸಿಲ್ಸು ಬಿಡ್ತೀನಿ ಗ್ಯಾಸ್, ಇದು ಕುಕ್ಕರ್ದು ರೈಸ್ಗೆ. ಸೊ ನಾನಿವಾಗ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟು ಹಾಕಿದ್ದೀನಿ. ನೋಡಿ, ಪೌಡರ್ ಆಗಿದೆ. ಸೊ ನಾನು ಹಾಕಿದ್ದೀನಿ. ಸೊ ಇದಕ್ಕೆ ನಾನು ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕಿದ್ದೀನಿ. ಸೊ ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ. ನಿಮಗೆ ಸ್ವಲ್ಪ ಗಟ್ಟಿ ಚಟ್ನಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ನೀರು ಚಟ್ನಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಪೂರಿ ಒಂದು ಬಾಕಿ ಇದೆ. ಆ ಪೂರಿ ಮಾಡಿದ್ರೆ ನಂದು ಡಿನ್ನರ್ ರೆಡಿ ಆಗುತ್ತೆ. ಸೊ ಚಟ್ನಿ ರೆಡಿಯಾಗಿದೆ. ಇದನ್ನು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತಾ ಇದೆ ನನಗೆ. ಸೊ ನಾನು ಸ್ವಲ್ಪ ಜಾಸ್ತಿ ಹಾಕಲ್ಲ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಚಟ್ನಿಗೆ. ಇದನ್ನು ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಒಗ್ಗರಣೆ ಹಾಕ್ತೀನಿ. ಬೌಲ್ ತೊಗೊಂಡಿದ್ದೀನಿ. ಸೊ ಇವಾಗ ಚಟ್ನಿನ ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ, ವಾಟ್ರಿ ಟೈಪ್ ಚಟ್ನಿ ಬೇಕು ಅಂದರೆ ಇದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಗಟ್ಟಿ ಚಟ್ನಿ ಬೇಕು, ಅದಕ್ಕೆ ನಾನು ಜಾಸ್ತಿ ನೀರು ಹಾಕಿಲ್ಲ. ಸೊ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನು ಒಗ್ಗರಣೆ ಹಾಕಬೇಕು ಇವಾಗ. ಸೊ ಒಗ್ಗರಣೆ ಹಾಕೋದಕ್ಕೆ ಗ್ಯಾಸ್ ಅಂಟಿಸ್ತೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಹಾಕ್ತಾ ಇದ್ದೀನಿ.
ಇವತ್ತು ನಾನು ಯಾವುದಕ್ಕೂ ನಾನು ಯೂಸ್ ಮಾಡಲಿಲ್ಲ ಕರಿಬೇವು, ಯಾಕಂದರೆ ಕರಿಬೇವಿಲ್ಲ. ನಾನು ಕರಿಬೇವು ಆಪ್ಷನಲ್ ಅಂದ್ಕೊಂಡು ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ. ಸೊ ನೋಡಿ, ಇದು ಸ್ವಲ್ಪ ಸಿಡಿದ್ರೆ ನಾನು ಹಾಕ್ಬೋದು ಚಟ್ನಿಗೆ. ಸೊ ಎಲ್ಲನೂ ರೆಡಿಯಾಗಿದೆ. ಸ್ವಲ್ಪ ಹಾಕಬೇಕು, ಸಿಡಿತಾ ಇದೆ. ಸಿಡಿತಾ ಇದೆ. ಸೊ ರೈಸ್ ಆಗಿದೆ. ಸೊ ಇವಾಗ ಚಟ್ನಿಗೆ ಒಗ್ಗರಣೆ ಹಾಕ್ಬಿಟ್ರೆ ಮುಗೀತು. ಇವತ್ತು ಊರಿಗೆ ಹೋಗಿದ್ರೆ ನಂಗೆ ಜ್ಞಾಪಕನೇ ಬರಲಿಲ್ಲ. ನಮ್ಮ ಗಂಡ ಅವ್ರ ಅಣ್ಣ ಇದ್ದಾರೆ, ನಮ್ಮ ಭಾವ, ಅವ್ರ ಸೊಸೆನ ಕೇಳಿದಿದ್ರೆ ಕರಿಬೇವು ಅವಳು ಕೊಡ್ತಾಯಿದ್ಲು, ನಂಗೆ ಜ್ಞಾಪಕನೇ ಬರಲಿಲ್ಲ. ಸೊ ಆಗಿದೆ. ಸೊ ನಾನು ಇಲ್ಲಿ ತೊಗೊಂಬಂದು ನೋಡಿ ಆಯಿತು. ಸೊ ಚಟ್ನಿ ರೆಡಿ. ಸೊ ಚಟ್ನಿ ರೆಡಿಯಾಗಿದೆ. ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಲೋ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ. ಅದೇನಾಗುತ್ತೆ, ಉಪ್ಪುತ್ತೆ ಪೂರಿ. ಅದು ಹಿಟ್ಟು ಚೆನ್ನಾಗಿ ಕಲಸಿದ್ರೆ ಉಬ್ಬುತ್ತೆ. ಇದಕ್ಕೆ ನೀವು ಗೋಧಿ ಹಿಟ್ಟು ಹಾಕ್ಕೊಳ್ಬೇಡಿ. ಒಂಚೂರು ಎಣ್ಣೆ ಇರುತ್ತೆ ನೋಡಿ, ಎಣ್ಣೆ ಒಂದು ಇದರಲ್ಲಿ ಬೌಲಲ್ಲಿ ಹಾಕ್ಕೊಂಡು ಅದು ಎಣ್ಣೆನ ಹಾಕ್ಕೊಂಡು ಮಾಡಿ. ಸಾಫ್ಟಾಗಿ ಬರುತ್ತೆ ಪೂರಿಗಳು. ಸೊ ನಂದು ಡಿನ್ನರ್ ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯ, ಟೊಮೆಟೊ ಗೊಜ್ಜು, ಪೂರಿ, ಆಮೇಲೆ ಚಟ್ನಿ, ಆಮೇಲೆ ರೈಸು. ಪೂರಿ ರೆಡಿಯಾಗಿದೆ. ಇನ್ನು ಸ್ವಲ್ಪ ಮಾಡಬೇಕು, ಮಾಡ್ತಾಯಿದ್ದೀನಿ. ಸೊ ಪೂರಿ ರೆಡಿಯಾಗಿದೆ.